ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ವಿತೌಟ್ ಕುಚ್ಚು ಸ್ವಲ್ಪ ಗ್ರ್ಯಾಂಡ್ ಆದಂತಹ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ತಗೊಳ್ಬೇಕಾಗುತ್ತೆ. 7 ಎಳೆ ದಾರ ತಗೊಂಡ್ರು ಇನ್ನು ಚೆನ್ನಾಗಿ ಬರುತ್ತೆ ಡಿಸೈನ್. ಸೊ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ ನಂತರ 2 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 2 ಚೈನ್ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಇದು ಬೇಸ್ ಲೈನ್ ಕರೆಕ್ಟ್ ಆಗಿ ಹಾಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಇಲ್ಲಾಂತಂದ್ರೆ ರಿಂಕಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಮತ್ತೆ 3rd ಟೈಮ್ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಈಗ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 2 ಚೈನ್ ಹಾಕಿದ್ವಿ. ಈಗ 1 ಟೈಮ್ 3 ಚೈನ್ ಆಯ್ತು. ಈಗ ಇನ್ನೊಂದ್ಸಲ 3 ಚೈನ್ ಹಾಕೊಳ್ಳೋದು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಇದು ಕೌಂಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಸ್ಟ್ ಒಂದು ಆರ್ಚ್ ಒಂದು ನೀಟಾಗಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೂರ್ತಿ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಏನು ಅನ್ನೋದು. ಸ್ಟಾರ್ಟಿಂಗ್ 2 ಚೈನು 3 ಟೈಮ್ಸ್, ಅದಾದ್ಮೇಲೆ 3 ಚೈನು 2 ಟೈಮ್ಸ್ ಹಾಕಿದ ನಂತರ 10 ಚೈನ್ ಹಾಕೊಳ್ತಾ ಇದ್ದೀನಿ. 9 ಅಥವಾ 10 ಹಾಕೊಂಡ್ರೆ ಆಗುತ್ತೆ. ನೀವು 10 ಕರೆಕ್ಟ್ ಆಗಿ ಸ್ವಲ್ಪ ಈಸಿ ಅನ್ಸುತ್ತೆ ಮಾಡೋದಕ್ಕೆ. ಸೊ 9 ಕೂಡ ಹಾಕೋಬಹುದು ಬೇಕಿದ್ದಲ್ಲಿ ನೀವು. ಈಗ 10 ಚೈನ್ ಹಾಕೊಂಡು ಬಟ್ಟೆನ ಸ್ವಲ್ಪ ಉಲ್ಟಾ ತಿರ್ಗಿಸ್ಕೋಬೇಕು. ಅಲ್ಲಿ ಸೆಕೆಂಡ್ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ, ಫಸ್ಟ್ ಆದ್ಮೇಲೆ ಸೆಕೆಂಡ್ 3 ಚೈನ್ ಆದ್ಮೇಲೆ ಲಾಕ್, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 2 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಆದ್ಮೇಲೆ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಬಟ್ಟೆನ ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ನೋಡಿ, ಈಗ ಸೂಜಿನ ಒಂದ್ಸಲ ದಾರನ ಸುತ್ಕೊಳ್ಳೋದು ನೋಡಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ 10 ಚೈನ್ ಗ್ಯಾಪ್ ಒಳಗೆ ನೀಡೆಲ್ಲ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕಂದ್ರೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೊಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. 3 ದಾರ ಸೇರಿ ಒಂದ್ ಮಾಡಿದ್ರೆ ಅದನ್ನ ನಾವು ಹಾಫ್ ಡಬಲ್ ಕ್ರೋಶಾ ಅಂತ ಕರಿತೀವಿ. ಇದು ನಿಮ್ಗೆ ತಿಕ್ಕಾಗಿ ನೀಟಾಗಿ ಬರುತ್ತೆ ಆರ್ಚ್. ನೀವು ಬೇಕಿದ್ದಲ್ಲಿ ಡಬಲ್ ಕ್ರೋಶೆ ಕೂಡ ಮಾಡ್ಕೊಳ್ಬಹುದು. ಚಿಕ್ಕ ಚಿಕ್ಕದಾಗಿ ಡಬಲ್ ಕ್ರೋಶೆ ಮಾಡ್ಕೋಬಹುದು. ಇದು ಹಾಫ್ ಡಬಲ್ ಕ್ರೋಶೆ ತುಂಬಾ ನೀಟಾಗಿ ಕಾಣಿಸುತ್ತೆ ಡಿಸೈನ್. ಈ ರೀತಿ 15 ಹಾಫ್ ಡಬಲ್ ಕ್ರೋಶನ ಈ 10 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. 15 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. ಈ ರೀತಿ ಕಾಣಿಸುತ್ತೆ. ಅದಾದ್ಮೇಲೆ ಮತ್ತೆ 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 2 ಚೈನ್. ಈ ಡಿಸೈನ್ ಅದು 2 ಸ್ಟೆಪ್ ಅಲ್ಲಿ ಮಾಡ್ಕೊಳ್ತಾ ಇದೀವಿ. ಸೊ ಇಲ್ಲಿ ಒಂದು ಆರ್ಚ್ ಆದ್ಮೇಲೆ 4 ಸಲ 2 ಚೈನ್ ನ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಕುಚ್ಚು ಹಾಕ್ತಾ ಇಲ್ಲ, ಬರೀ ಆರ್ಚ್ನೆ ಮಾಡ್ಕೊಂಡು ಹೋಗ್ತಾ ಇದೀನಿ. ಅಂದ್ರೆ ಒಂದು ಬೀಡು, ಒಂದು ಆರ್ಚ್, ಒಂದು ಬೀಡು, ಒಂದು ಆರ್ಚ್, ಈ ರೀತಿಯಾಗಿ ಬರುತ್ತೆ. ನೀವು ಬೇಕಿದ್ದಲ್ಲಿ ಕುಚ್ಚು ಮಾಡ್ಕೊಳ್ತೀರಾ ಅಂತ ಇದ್ರೆ ಎಕ್ಸ್ಟ್ರಾ 4 ಚೈನ್ ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಹಾಕೊಳ್ಬಹುದು. ಸೊ ಇಲ್ಲಿ ಒಂದು ಆರ್ಚ್ ಆದ್ಮೇಲೆ ನಾನು 4 ಟೈಮ್ಸ್ 2 ಚೈನ್ ನ ಹಾಕೊಂಡಿದ್ದೀನಿ. 4 ಟೈಮ್ಸ್ 2 ಚೈನ್ ಹಾಕಿ ಈಗ 2 ಟೈಮ್ಸ್ 3 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ನ 3 ಟೈಮ್ಸ್ ಹಾಕೊಂಡಿದ್ದು. ಅದಾದ್ಮೇಲೆ ಪೂರ್ತಿ 4 ಟೈಮ್ಸ್ ಹಾಕೋಬೇಕಾಗುತ್ತೆ 2 ಚೈನ್ ನ. ಎಂಡಿಂಗ್ ಅಲ್ಲಿ 2 ಟೈಮ್ಸ್ ಹಾಕೊಂಡ್ರೆ ಸಾಕು. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್, ಎಂಡಿಂಗ್ ಅಲ್ಲಿ 2 ಟೈಮ್ಸ್, ಇನ್ ಬಿಟ್ವೀನ್ ಎಲ್ಲ 4 ಟೈಮ್ಸ್ 2 ಚೈನ್ ಹಾಕೋಬೇಕು. ಇಲ್ಲಿ 4 ಟೈಮ್ಸ್ 2 ಚೈನ್ ಆದ್ಮೇಲೆ 2 ಟೈಮ್ಸ್ 3 ಚೈನ್ ಮಾಡ್ಕೊಂಡಿದೀನಿ. ಈಗ 10 ಚೈನ್ ನ ಮಾಡ್ಕೊಳ್ತಾ ಇದೀನಿ. ನಾನು ಹೇಳುವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅನ್ನಿಸ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಅಂತ. ಏನ್ ಕನ್ಫ್ಯೂಸ್ ಆಗೋದಿಲ್ಲ, ತುಂಬಾ ಈಸಿ ಡಿಸೈನ್.
ಇಲ್ಲಿ 10 ಚೈನ್ ಆದ್ಮೇಲೆ ಸೆಕೆಂಡ್ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಚೈನ್, ನೆಕ್ಸ್ಟ್ 2 ಚೈನ್ ಲಾಕ್ ಇರುತ್ತಲ್ಲ 2 ಚೈನ್ ಆದ್ಮೇಲೆ ಅಲ್ಲಿಗೆ ಲಾಕ್. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ ದಾರ ಸುತ್ಕೊಂಡು ಆ 10 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿ 15 ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಇದೆ, ತುಂಬಾ ಬೇಗ ನಾವು ಹೋಗ್ಬಿಡುತ್ತೆ ಅಂತ ಟೈಮ್ ಏನ್ ಹಿಡ್ಸೋದಿಲ್ಲ. ಡಿಸೈನ್ಗೆ ಸ್ವಲ್ಪ ದೊಡ್ಡದಾಗಿ ಆರ್ಚ್ ಬರುತ್ತೆ. ಕುಚ್ಚು ಮಾಡ್ತೀವಿ ಅಂತಂದ್ರೂ ಕಡಿಮೆನೆ ಇಡ್ಸೋದು, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನ್. ನೋಡಿ ಈ ರೀತಿ 15 ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 2 ಚೈನ್ ನ 4 ಟೈಮ್ಸ್ ಹಾಕೊಂಡು ಹೋಗೋದು. 2 ಚೈನ್ 4 ಟೈಮ್ಸ್, 3 ಚೈನ್ ನ 2 ಟೈಮ್ಸ್ ಹಾಕಿ ಮತ್ತೆ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದೇ ಈ ರೀತಿ ಅಗಲವಾಗಿ ಆರ್ಚ್ ಬರುತ್ತೆ. ಎಂಡಿಂಗ್ ವರೆಗೂ ಮಾಡ್ಕೊಂಡು ಹೋಗೋದು. ನೋಡಿ ಇನ್ ಬಿಟ್ವೀನ್ ನಿಮ್ಗೆ 4 ಟೈಮ್ಸ್ ಮಾಡ್ಕೊಳ್ಬೇಕು. ಲಾಸ್ಟ್ ಅಲ್ಲಿ 2 ಟೈಮ್ಸ್ 2 ಚೈನ್ ನ ಮಾಡ್ಕೊಳ್ಳೋದು. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ನಾನು ಕಾಂಟ್ರಾಸ್ಟ್ ಕಲರ್ 6 ಎಳೆ ದಾರನ ತಗೊಂಡಿದ್ದೀನಿ, ಗಂಟು ಹಾಕಿಟ್ಕೊಂಡಿದ್ದೀನಿ. ಗಂಟು ಬ್ಯಾಕ್ ಸೈಡ್ ಬರೋ ರೀತಿ ಇಟ್ಕೊಂಡು ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡಿದ ನಂತರ ದಾರನ ಮೇಲೆ ಕೇಳ್ಕೊಂಡು ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದಿದೆಯೋ ಆ ಬೀಡ್ ನ ಯೂಸ್ ಮಾಡ್ಕೊಳ್ಬಹುದು. ಪ್ಲೈನ್ ಇದ್ರೆ ಪ್ಲೈನ್, ಅಥವಾ ಬೇರೆ ಡಿಸೈನ್ ಇರೋದು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದೀನಿ. ನೆಕ್ಸ್ಟ್ 2 ಚೈನ್ ಗ್ಯಾಪ್, ಫಸ್ಟ್ ಬಿಟ್ಟು ಸೆಕೆಂಡ್ 2 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೊಳ್ಬಹುದು. ಬೀಡ್ ದೊಡ್ಡದಾಗಿರೋದ್ರಿಂದ ನಾನು ನೆಕ್ಸ್ಟ್ 2 ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಬೇಸ್ ಲೈನ್ 2 ಚೈನು, ಮತ್ತೆ ನಾವು ಅದಾದ್ಮೇಲೆ ಬಟ್ಟೆನ ಉಲ್ಟಾ ತಿರ್ಸ್ಕೊಂಡು 2 ಚೈನ್ ಹಾಕಿದ್ವಲ್ಲ, ಎರಡರ ಮಧ್ಯ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳೋದು. ಫಸ್ಟ್ ಹಾಫ್ ಡಬಲ್ ಕ್ರೋಶ ಏನ್ ಕಾಣಿಸುತ್ತೆ ಅದಕ್ಕೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ ಆದ್ಮೇಲೆ 3 ಚೈನ್ ಹಾಕಿ ಈ ಫಸ್ಟ್ ಹಾಫ್ ಡಬಲ್ ಕ್ರೋಶ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಬೇಕಂದ್ರೆ ಪಿಕಾಟ್ ನ ಮಾಡ್ಕೊಳ್ತಾ ಇದೀವಿ. 2 ಹಾಫ್ ಡಬಲ್ ಕ್ರೋಶಗೆ 1 ಪಿಕಾಟ್. ಈಗ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಅಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೊಂದು ಹೋಲ್ಗೆ ಹಾಫ್ ಡಬಲ್ ಕ್ರೋಶ. ಇಲ್ಲಿ 2 ಹಾಫ್ ಡಬಲ್ ಕ್ರೋಶಗೆ 1 ಪಿಕಾಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಟೋಟಲ್ ಆಗಿ 8 ಪಿಕಾಟ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು 15 ಕಂಬ ಹಾಕಿದ್ವಿ, ಪ್ಲಸ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 3 ಚೈನ್, ಹಾಗಾಗಿ 16 ಆಗುತ್ತೆ. 16ರಲ್ಲಿ 2 ಅಂತಂದ್ರೆ ನಿಮ್ಗೆ 8 ಪಿಕಾಟ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೀವು ಬೇಸ್ ಅಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕುವಾಗ ಕೌಂಟಿಂಗ್ ನ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು 3 ಚೈನ್ ಮಾಡ್ಕೊಳ್ಳೋದು. ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಫಸ್ಟ್ 4 ಪಿಕಾಟ್ ಮಾಡ್ಕೊಳ್ತೀನಿ ನಾನು. 4 ಪಿಕಾಟ್ ಆದ್ಮೇಲೆ ಒಂದು ಸ್ಮಾಲ್ ಸೈಜ್ ಬೀಡ್ ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದಲ್ಲಿ ಬೀಡ್ ನ ಯೂಸ್ ಮಾಡ್ಬೋದು, ಅಥವಾ ಬೇಡ ಅಂತಿದೆ ವಿದೌಟ್ ಬೀಡ್ ಕೂಡ ಡಿಸೈನ್ ನ ಟ್ರೈ ಮಾಡ್ಬೋದು. ನಾನು ಕುಚ್ಚು ಹಾಕ್ತಾ ಇಲ್ಲಲ್ಲ, ಹಾಗಾಗಿ ಒಂದು ಬೀಡ್ ಇರ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಟ್ರೈ ಮಾಡಿದ್ದೀನಿ. ನೋಡಿ 4ನೇ ಪಿಕಾಟ್ ನ ಮಾಡ್ಕೊಳ್ತಾ ಇದ್ದೀನಿ. 4ನೇ ಪಿಕಾಟ್ ಆದ್ಮೇಲೆ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಬೀಡ್ ಇನ್ಸರ್ಟ್ ಮಾಡೋದು ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಅಲ್ಲಿ
ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಸೊ ಪ್ರತಿಯೊಂದು ಹೋಲ್ಗೂ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. 2 ಹಾಫ್ ಡಬಲ್ ಕ್ರೋಶೆಗೆ ಒಂದು ಪಿಕಾಟ್ನ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಟ್ರೈ ಮಾಡಿ ಹೇಗೆ ಬರ್ತಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾ ಜನ ವಿಡಿಯೋಸ್ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಸೊ ನೋಡಿ ಈ ರೀತಿ 8 ಪಿಕಾಟ್ಸ್ ಆಗುತ್ತೆ. 4ನೇ ಪಿಕಾಟ್ ಆದ್ಮೇಲೆ ಇನ್ನು ಫಸ್ಟ್ 2 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತೇನೆ. ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದಾದ ನಂತರ ನೆಕ್ಸ್ಟ್ 2 ಚೈನ್ ಫಸ್ಟ್ ಬಿಟ್ಟು ಸೆಕೆಂಡ್ 2 ಚೈನ್ ಏನ್ ಕಾಣಿಸುತ್ತೆ ಅದಕ್ಕೆ ಲಾಕ್ ಮಾಡ್ಕೊಳ್ತೇವೆ. ಸೊ ಈ ರೀತಿ ಇದು ಮತ್ತೆ ಸ್ಟಿಫ್ ಆಗಿರುತ್ತೆ. ಆರ್ಚ್ ಚೂರು ಕೂಡ ಬೆಂಡ್ ಆಗೋದಿಲ್ಲ. ಸೊ ಈ ರೀತಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ 2 ಚೈನ್ ಮತ್ತೆ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ನೀಟಾಗಿ ನೋಡ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಬೇಕು. ಯಾಕಂದ್ರೆ ನಾವು ಬೇಸ್ ಲೈನ್ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಂಡು ಮಾಡ್ಕೊಂಡಿರೋದ್ರಿಂದ ನೀಟಾಗಿ ನೋಡ್ಕೊಂಡು ನೀವು ಈ ಸ್ಟೆಪ್ ಅಲ್ಲಿ ಹೋಲ್ ಗ್ಯಾಪ್ ನ ನೋಡ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. 2 ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ ಅದಕ್ಕೆ 3 ಚೈನ್ ಹಾಕಿ ಪಿಕಾಟ್ ನ ಹಾಕಿದೀವಿ. ಮತ್ತೆ ನೆಕ್ಸ್ಟ್ ಹೋಲ್ ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಅಲ್ಲಿ ಮತ್ತೊಂದು ಹಾಫ್ ಡಬಲ್ ಕ್ರೋಶೆ. ಈಗ 3 ಚೈನ್ ಈ 2 ಕಂಬದ ಮಧ್ಯ ಏನ್ ಗ್ಯಾಪ್ ಇದೆ ಅಲ್ಲಿ ನೀಡಲ್ ಹಾಕಿದ್ದಾರೆ ಅಂತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಸೊ ಇದೇ ರೀತಿ 4 ಪಿಕಾಟ್ ಮಾಡಿ ಒಂದು ಬೀಡ್ ಹಾಕೊಳ್ಬೇಕು. ಅದಾದ ನಂತರ ಮತ್ತೆ 4 ಪಿಕಾಟ್ ನ ಮಾಡ್ಕೊಳ್ಬೇಕು. 8 ಪಿಕಾಟ್ಸ್ ಆಗುತ್ತೆ ನೋಡಿ ಈ ರೀತಿ. ಅದಾದ್ಮೇಲೆ ಫಸ್ಟ್ 2 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಮತ್ತೊಂದು ಬೀಡ್ ನ ಇನ್ಸರ್ಟ್ ಮಾಡ್ತೀವಿ. ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಫಸ್ಟ್ ಬಿಟ್ಟು ಮತ್ತೆ ಸೆಕೆಂಡ್ 2 ಚೈನ್ ಏನ್ ಕಾಣಿಸುತ್ತೆ ನಮ್ಗೆ ಅದಕ್ಕೆ ಲಾಕ್ ಮಾಡ್ತೀವಿ. ನೋಡಿ ಇದೇ ರೀತಿಯಾಗಿ ಪೂರ್ತಿ ಮಾಡ್ಕೊಂಡು ಹೋಗೋದು. ತುಂಬಾ ಟೈಮ್ ಏನು ಇರೋದಿಲ್ಲ ಡಿಸೈನ್ಗೆ. ಬೇಗ ಪಟ ಅಂತ ಮಾಡ್ಕೊಂಡು ಹೋಗ್ಬೋದು. ನಮ್ಗೆ ತುಂಬಾ ಇಷ್ಟ ಆಯ್ತು ಡಿಸೈನು. ಬೇಕಿದ್ದಲ್ಲಿ ಬ್ರೈಡಲ್ ಸ್ಯಾರೀಸ್ ಕೂಡ ಈ ಡಿಸೈನ್ ನ ಟ್ರೈ ಮಾಡ್ಬೋದು. 2 ಕುಚ್ಚು ಒಂದು ಆರ್ಚ್ ಮಾಡ್ಬೋದು, ಅಥವಾ ಇದೇ ಆರ್ಚಿಗೆ ಡಬಲ್ ಕುಚ್ಚು ಬರುತ್ತಲ್ಲ, ನಾವು ಬ್ರೈಡಲ್ ಕುಚ್ಚು ಏನ್ ಕಟ್ತೀವಿ ಆ ತರ ಕೂಡ ಕುಚ್ಚನ್ನ ಕಟ್ಕೊಳ್ಬಹುದು. ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂತ ಇದ್ರಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಅದನ್ನ ಹೇಗೆ ಅಂತ ತೋರಿಸ್ಕೊಡ್ತೀವಿ. ಸೊ ಫೈನಲ್ ಆಗಿ ಈ ರೀತಿಯಾಗಿದೆ. ಸೊ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರಾಗಾದ್ರೂ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.